ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಕಳೆದ ಒಂದು ವಾರ ಕಾಲ ದೇವರು ನಮ್ಮನ್ನು ಕಾಯ್ದುಕೊಂಡನು. ನಮ್ಮ ಒಂದೊಂದು ಅವಶ್ಯಗಳ ಮೇಲೆ ದೇವರು ಕರಚಾಚಿ ನಡೆಸಿದನು. ನಮಗಾಗಿ ಚಿಂತಿಸಿ ನಮ್ಮ ಒಂದೊಂದು ಕಾರ್ಯಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಮಗಾಗಿ ಮಾಡಿದ ದೇವರಿಗೆ ಸ್ತೋತ್ರವಾಗಲಿ. ಈ ವಾರದಲ್ಲಿ ಕೂಡ ದೇವರು ನಮ್ಮೊಟ್ಟಿಗೆ ಮಾತನಾಡುವ ದೇವರಾಗಿದ್ದಾನೆ. ಈ ವಾರಕ್ಕಾಗಿ ದೇವರು ಕೊಡುವಂಥ ವಾಕ್ಯ ಇದಾಗಿದೆ. ಯೋವೇಲ ಅಧ್ಯಾಯ 2 ವಾಕ್ಯ 26. ಯೋವೇಲನ ಪುಸ್ತಕ 2ನೇ ಅಧ್ಯಾಯ 26ನೇ ವಾಕ್ಯವನ್ನು ನಾವು ಧ್ಯಾನಿಸೋಣ. ಜೋಯಲ್ ಚಾಪ್ಟರ್ 2 ವರ್ಸ್ 26. ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ಆಮೆನ್. ಹಲ್ಲೆಲೂಯಾ. ಈ ಒಳ್ಳೆಯ ವಾಕ್ಯಕ್ಕಾಗಿ ನಾನು ದೇವರನ್ನು ಸ್ತುತಿಸುತ್ತೇನೆ. ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ಆಮೆನ್. ಈ ಒಳ್ಳೆಯ ವಾಕ್ಯ ದೇವರು ನಮಗಾಗಿ ಕೊಟ್ಟಿದ್ದಕ್ಕಾಗಿ ನಾನು ದೇವರನ್ನು ಸ್ತುತಿಸುತ್ತೇನೆ. ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಮಾಡಿದ ದೇವರನ್ನು ಸ್ತುತಿಸುವಂತೆ ದೇವರು ಕೃಪೆ ಮಾಡುತ್ತಾನೆ ಎಂದು ಹೇಳುವಾಗ ನಮ್ಮ ಒಂದೊಂದು ಅವಶ್ಯಗಳನ್ನು ದೇವರು ಪೂರೈಸಿ ನಮ್ಮನ್ನು ಅನುಗ್ರಹದಿಂದ ನಡೆಸುತ್ತಾನೆ. ಹಲ್ಲೆಲೂಯಾ. ನಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿ ನಾವು ಆತನಲ್ಲಿ ಹಲ್ಲೆಲೂಯಾ ಭರವಸೆಯಿಂದ ಇದ್ದರೆ ದೇವರು ಖಂಡಿತವಾಗಲು ನಮ್ಮನ್ನು ತೃಪ್ತಿಯಾಗಿ ಆಶೀರ್ವಾದವಾಗಿ ವಾರವೆಲ್ಲ ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಒಂದೊಂದು ಅವಶ್ಯಕತೆಗಳ ಮೇಲೂ ಆತನ ಕರಚಾಚುತ್ತಾನೆ. ಅವನು ನಮಗಾಗಿ ಯಾವಾಗಲೂ ಹಲ್ಲೆಲೂಯಾ ನಮಗಾಗಿ ಚಿಂತಿಸಿ ನಮಗೋಸ್ಕರ ಅದ್ಭುತ ಮಾಡಲು ಕಾಯುತ್ತಿರುವ ದೇವರಾಗಿದ್ದಾನೆ. ಆಮೇಲೆ ನಮ್ಮ ಒಂದೊಂದು ವೇದನೆಗಳು, ನಮ್ಮ ಪರಿಶೋಧನೆಗಳು, ನಮ್ಮ ಹೋರಾಟಗಳು ಎಲ್ಲವನ್ನು ಅವನು ಕಾಣುವ ದೇವರಾಗಿದ್ದಾನೆ. ಆದ್ದರಿಂದ ದೇವರು ಈ ವಾರವೆಲ್ಲ ನಮ್ಮನ್ನು ಅದ್ಭುತವಾಗಿ ನಡೆಸುವ ದೇವರಾಗಿದ್ದಾನೆ. ಆದ್ದರಿಂದಲೇ ಅವನು ನಮಗೋಸ್ಕರ ಮಾಡಿದ ಅದ್ಭುತ ಕಾರ್ಯಗಳನ್ನು ಆಮೇಲೆ ನಾವು ನೆನೆಸಿಕೊಂಡು ಆತನ ನಾಮವನ್ನು ಕೊಂಡಾಡುವುದಕ್ಕೆ ದೇವರು ಕೃಪೆ ಮಾಡುತ್ತಾನೆ. ಅನೇಕ ಅದ್ಭುತ ಅತಿಶಯಗಳನ್ನು ನಮಗಾಗಿ ಮಾಡುವ ದೇವರಾಗಿದೆ. ಆದ್ದರಿಂದ ನನ್ನ ಜನರು ಎಂದಿಗೂ ಆಶಾಭಂಗ ಪಡಲು. ನಾವು ಯಾವ ವಿಷಯದಲ್ಲಿ ಆಶಾಭಂಗ ಪಟ್ಟು ನಾವು ಹಲ್ಲೆಲೂಯಾ ಮತ್ತೊಬ್ಬರ ಮುಂದೆ ನಿಲ್ಲಲು, ಮತ್ತೊಬ್ಬರ ಮುಂದೆ ಏನಾದರೂ ಮಾತನಾಡಲು ಒಂದು ವೇಳೆ ಆಶಾಭಂಗ ಪಟ್ಟು ನಾವು ನಿಲ್ಲುವುದಾದರೆ, ನಾವು ಕಾಣಪಡುವುದಾದರೆ ಕರ್ತನ ಅದನ್ನೆಲ್ಲವನ್ನು ನೀಗಿಸಿ ನಮ್ಮನ್ನು ಸಂತೋಷದಿಂದ ನಮ್ಮ ಮಕ್ಕಳನ್ನು ಪ್ರಕಾಶನಗೊಳಿಸಿ ದೇವರ ಮುಂದೆ ಮಾತ್ರವಲ್ಲ ನಮಗೆ ವಿರುದ್ಧವಾಗಿ ನಿಲ್ಲುವ ಜನರ ಮುಂದೆ ಕೂಡ ನಮ್ಮನ್ನು ಸಂತೋಷದಿಂದ ನಿಲ್ಲಿಸುವುದಕ್ಕೆ ಅವನು ಶಕ್ತನಾಗಿರುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನ ಕರದಲ್ಲಿ ನಮ್ಮನ್ನು ಒಪ್ಪಿಸೋಣ. ಖಂಡಿತವಾಗಲೂ ನಮ್ಮ ಒಂದೊಂದು ಕಾರ್ಯಗಳನ್ನು ಅವನು ನಮಗೆ ನೆರವೇರಿಸಿಕೊಟ್ಟು ಅವನು ನಮ್ಮನ್ನು ಅನುಗ್ರಹಿಸುವ ದೇವರಾಗಿದ್ದಾನೆ. ವೇದ ಪುಸ್ತಕದಲ್ಲಿ ಯೋಸೇಫನೆಂಬ ಒಂದು ಮನುಷ್ಯನಿದ್ದನು. ಅವನು ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ, ದೇವರು ಆತನ ಜೊತೆಯಲ್ಲಿ ಇದ್ದಂಥ ಕಾರಣ ಅವನು ಮಾಡಿದ ಎಲ್ಲ ಕಾರ್ಯಗಳನ್ನು ಸಫಲ ಮಾಡಿಕೊಟ್ಟನೆಂಬುದಾಗಿ ನೋಡುತ್ತೇವೆ. ಅದೇ ಪ್ರಕಾರ ದೇವರು ನಿಮ್ಮ ಜೊತೆಯಲ್ಲಿ ಇರುವುದಾದರೆ ನಿಮ್ಮ ಸಕಲ ಕಾರ್ಯಗಳನ್ನು ಸಫಲ ಮಾಡಿಕೊಡುವಂಥ ಕರ್ತನಾಗಿದ್ದಾನೆ. ಮತ್ತೊಬ್ಬರ ಮುಂದೆ ನಮ್ಮನ್ನು ಆಶಾಭಂಗ ಪಡುವುದಕ್ಕೆ ಬಿಡುವ ದೇವರಲ್ಲ. ನಮ್ಮನ್ನು ಅನುಗ್ರಹದಿಂದ, ನಮ್ಮನ್ನು ಸಂತೋಷದಿಂದ, ನಮ್ಮನ್ನು ತೃಪ್ತಿಯಾಗಿ ಆ ಅನುಗ್ರಹದಿಂದ ನಮ್ಮನ್ನು ನಡೆಸುವ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಆ ದೇವರ ಕರದಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನನ್ನ ಕರ್ತ, ಒಳ್ಳೆಯ ಕರ್ತನೆ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ತಾವೇ. ಹಲ್ಲೆಲೂಯಾ. ಅಪ್ಪ, ನಿಮ್ಮ ವಾಕ್ಯದಂತೆ ನಾವು ಕರ್ತನೆ ನಿನ್ನ ಸಮೂಹದಲ್ಲಿ ನಮ್ಮನ್ನು ಸಮರ್ಪಿಸುತ್ತೇವೆ. ನಾವು ಹೊಟ್ಟೆ ತುಂಬ ಊಟ ಮಾಡಿ ಎಲ್ಲ ಕಾರ್ಯದಲ್ಲಿ ತೃಪ್ತರಾಗಿ ಕರ್ತನೆ ನಮ್ಮ ಒಂದೊಂದು ಕೊರತೆಗಳನ್ನೆಲ್ಲ ನೀನು ನೀಗಿಸಿ ನಮ್ಮನ್ನು ಕರ್ತನೆ ನಿನ್ನ ನಾಮವನ್ನು ಅದ್ಭುತವಾಗಿ ನೀನು ನಮಗಾಗಿ ಮಾಡಿದ ಕಾರ್ಯಗಳನ್ನು ನೆನೆಸಿಕೊಂಡು ನಿನ್ನ ನಾಮವನ್ನು ಕೊಂಡಾಡುವಂತೆ ನಮಗೆ ಕೃಪೆ ಮಾಡು. ಮತ್ತೊಬ್ಬರ ಮುಂದೆ ಆಶಾಭಂಗ ಪಡದೆ ನಮ್ಮನ್ನು ಕರ್ತನೆ ಸಂತೋಷವಾಗಿ ನಿಲ್ಲಿಸುವ ದೇವರಪ್ಪ. ಹಲ್ಲೆಲೂಯಾ. ಯಾವ ಕಾರ್ಯದಲ್ಲೂ ಕರ್ತನೆ ನಾವು ನಾಚಿಕೆ ಪಡದೆ ಕರ್ತಾವೆ ತೃಪ್ತಿಯಾಗಿ ನಿನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಮಗೆ ಕೃಪೆ ಮಾಡು, ಅನುಗ್ರಹಿಸು. ಈ ವಾಕ್ಯದ ಮುಖಾಂತರ ಈ ವಾರವೆಲ್ಲ ನಮ್ಮ ನಡೆಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನು ಅನುಗ್ರಹಿಸಲಿ. ಸ್ತೋತ್ರ.